ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದರು. ಮತಚೋರಿಯ ವಿಷಯದಲ್ಲಿ ಹರಿಯಾಣ ಚುನಾವಣೆಗಳನ್ನು ಬಿಜೆಪಿ ಗೆದ್ದದ್ದು ಮತಗಳ್ಳತನದಿಂದ ಅನ್ನುವಂಥದ್ದು ಆರೋಪ. ಒಂದಷ್ಟು ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡಿದ್ರು. ಕಾಂಗ್ರೆಸ್ನಿಂದ ಅನಿಲ್ ತಡ್ಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್, ಅನಿಲ್ ತಡ್ಕಲ್. ಅಜಿತ್, ಇಲ್ಲಿ ಏನಾಗಿದೆ ಅಂದರೆ ಈ ದೇಶದ ಸಂವಿಧಾನದ ಒಂದು ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಟ್ರಾನ್ಸ್ಪರೆಂಟ್ ಆಗಿ ಸುಪ್ರೀಂ ಪವರ್ಸ್ ಇದೆ ಅವ್ರಿಗೆ ಈ ದೇಶದಲ್ಲಿ. ಹೌದು, ಈ ದೇಶದೊಳಗೆ ಒನ್ ಆಫ್ ದ ಮೋಸ್ಟ್ ಸುಪ್ರೀಮ್ಡ್ ಪವರ್ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ಗಿದ್ರೆ ಅದು ಎಲೆಕ್ಷನ್ ಕಮಿಷನ್ಗೆ. ಈ ಒಂದು ರೂಲಿಂಗ್ ಪಾರ್ಟಿ 6 ತಿಂಗಳ ಮುಂಚೆನೆ ಇಫ್ ದೇ ವಾಂಟೆಡ್ ಟು ಡೌನ್ ಗ್ರೇಡ್ ದಟ್ ಗವರ್ನಮೆಂಟ್, ರೈಟ್, ದೇ ಹ್ಯಾವ್ ದ ಪವರ್ಸ್ ಟು ಟೇಕ್ ದ ಕಾಲ್. ಅಂದ್ರೆ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ನನ್ನ ಮತಕ್ಕೆ ಆ ಮತಕ್ಕೆ ವ್ಯಾಲ್ಯೂ ಕೊಡುವಂತ ಒಂದು ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಎಲೆಕ್ಷನ್ ಕಮಿಷನ್. ಈ ಎಲೆಕ್ಷನ್ ಕಮಿಷನ್ ಮೇಲೆ ಗಂಭೀರವಾದಂತ ಆರೋಪಗಳು ಬಂದಾಗ ಆ ಆರೋಪಗಳನ್ನ ಅವರು ಉತ್ತರ ಕೊಡಬೇಕು. ಇಲ್ಲಿ ಬಿಜೆಪಿ ಆಗಲಿ JDS ಆಗಲಿ ಮಾಧ್ಯಮಗಳಾಗ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಇಲ್ಲಿ ವಿಚಾರ ಇರುವಂತದ್ದೇನು, ಒಬ್ಬ ಪ್ರಜಾಪ್ರಭುತ್ವದೊಳಗೆ ನನ್ನ ಮತಕ್ಕೆ ನಾನು ಒಬ್ಬ ಸಾರ್ವಜನಿಕನಾಗಿ ನಾನು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡುವಂತ ಒಂದು ಏನಂತೀರಿ ಜಾಗದಲ್ಲಿ ಇವತ್ತು ಎಲೆಕ್ಷನ್ ಕಮಿಷನ್ ಇದೆ. ಇಟ್ ನೀಡ್ ನಾಟ್ ಟು ಬಿ ಒನ್ ಪೊಲಿಟಿಕಲ್ ಪಾರ್ಟಿ ಆರ್ ಅ ಮೀಡಿಯಾ ಆರ್ ಎನಿಥಿಂಗ್. ನಾನೊಬ್ಬ ಸಮಾಜ ಮನುಷ್ಯ, ಕಾಮನ್ ಮ್ಯಾನ್. ನಾನು ಒಬ್ಬ ಕಾಮನ್ ಮ್ಯಾನ್. ಸಣ್ಣ ಕನ್ಫ್ಯೂಷನ್ ಆಯ್ತು. ಮಾಧ್ಯಮಗಳು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನು? ಅಲ್ಲಲ್ಲ, ಒಂದ್ ನಿಮಿಷ. ಒಂದ್ ನಿಮಿಷ ಕೇಳಿ. ಅಂದ್ರೆ ಒಂದು ಕಾಮನ್ ಮ್ಯಾನ್ ಇಶ್ಯೂ ಇದು ಅಂತ ನಾನು ಹೇಳ್ತಾ ಇರೋದು. ಮಾಧ್ಯಮಗಳು ತೋರಿಸ್ತೀರಿ ಒಳ್ಳೇದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಿರೋದು ಇಟ್ ಈಸ್ ಕಾಮನ್ ಮ್ಯಾನ್ ಸಬ್ಜೆಕ್ಟ್ ಅಂತ. ಇದು ಕಾಮನ್ ಮ್ಯಾನ್ ಸಬ್ಜೆಕ್ಟ್ ಯಾಕಾಗಿದೆ ಅಂತಂದ್ರೆ ಈ ಸಂವಿಧಾನದಲ್ಲಿ ನನಗೆ ಕೊಟ್ಟಿರುವಂತ ಫಂಡಮೆಂಟಲ್ ರೈಟ್ ಪಾಲಿಸಿ ಮೇಕಿಂಗ್ ಯಾವುದು? ಥ್ರೂ ಎಲೆಕ್ಷನ್. ನಾನೊಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಇರುವಂತ ಪ್ರಮುಖ ದಾರಿನೇ ನನ್ನ ವೋಟ್. ಈ ವೋಟನ್ನ ಒಬ್ಬ ಕಳ್ತನ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಬಂದಾಗ ಎಷ್ಟು ಗಂಭೀರವಾದಂತ ಆರೋಪವನ್ನ ಎದುರಿಸಕ್ಕಂತ ಒಂದು ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳಲ್ಲಿ ಉತ್ತರಗಳನ್ನ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರಿಗೆ ಕಾಡುವಂತ ಪ್ರಶ್ನೆ. ಇಲ್ಲಿ ಒಂದ್ ನಿಮಿಷ ಅಜಿತ್ ಒಂದ್ ನಿಮಿಷ, ಲೆಟ್ ಮಿ ಜಸ್ಟ್ ಕ್ಲಾರಿಫೈ ಎವ್ರಿಥಿಂಗ್ ಫಸ್ಟ್. ಇಲ್ಲಿ ಆರೋಪಗಳೇನಿರುವಂತದ್ದು ಪ್ರಮುಖವಾಗಿ ಪ್ರೈಮರಿ ಆರೋಪಗಳೇನು? ಎಲೆಕ್ಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ ಯಾಕೆ ಕೊಡ್ತಾ ಇಲ್ಲ? ಈಗ ಫಾರ್ ಎಕ್ಸಾಂಪಲ್ ಈ ತರ ನಾನು ನಿಮ್ಗೆ ಡೇಟಾ ಕೊಡ್ತೀನಿ, ಈ ಡೇಟಾ ನಿಮ್ಗೆ ಓದಕ್ಕಾಗತ್ತಾ? ದ ಪ್ರೈಮರಿ ಕ್ವಶನ್ ಟು ಮೀ, ಈ ಡೇಟಾನ ಓದಕ್ಕಾಗತ್ತೆ? ಹೆಂಗ್ ಓದ್ತೀರಿ ನೀವು? ಎಷ್ಟು ತಗೊಂತೀರಿ ಡೇಟಾನ ಓದಬೇಕು ಅಂದ್ರೆ? ಅಲ್ಲ, ಈಗ ಎಲೆಕ್ಟ್ರಾನಿಕ್ ಡೇಟಾ ನೀವ್ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಈಗ ಕಳ್ತನ ಆಗಿದೆಯೋ, ಅದರಿಂದ ಬಿಜೆಪಿ ಬೆನಿಫಿಟ್ ಆಗಿದೆಯೋ, ಅದರಿಂದ JDS ಬೆನಿಫಿಟ್ ಆಗಿದೆಯೋ, ದಟ್ಸ್ ಅ ಸೆಕೆಂಡರಿ ಡಿಸ್ಕಷನ್. ಪ್ರೈಮರಿ ಡಿಸ್ಕಷನ್ ಏನು? ಎಲೆಕ್ಟ್ರಾನಿಕ್ ಡೇಟಾ ಯಾಕೆ ಕೊಡ್ತಾ ಇಲ್ಲ? ದಟ್ ಇಸ್ ಪಾಯಿಂಟ್ ನಂಬರ್ 1. ಇದಕ್ಕೆ ಉತ್ತರಿಸಬೇಕಾಗಿರೋದು ಯಾರು? ನಾಟ್ ಬಿಜೆಪಿ, ಇಟ್ ಇಸ್ ನಾಟ್ JDS, ಇಟ್ ಇಸ್ ನಾಟ್ ಮೀಡಿಯಾ, ಇಟ್ ಈಸ್ ಬೇಸಿಕಲಿ ಎಲೆಕ್ಷನ್ ಕಮಿಷನ್. ಪಾಯಿಂಟ್ ನಂಬರ್ 2, ಈಗ ನೀವು ಇದನ್ನು ಕೊಟ್ಟಾಗ, ಈ ತರದೊಂದು ಡೇಟಾ ಕೊಟ್ಟಾಗ, ಯು ಆರ್ ಗಿವಿಂಗ್ ಆಪ್ಟಿಕಲ್ ಕ್ಯಾರೆಕ್ಟರ್ ನಾನ್ ರೀಡಬಲ್ ಡೇಟಾ. ರೀಡ್ ಮಾಡಕ್ಕೆ ಆಗಲ್ಲ ಡೇಟಾನ. ನೀವು ಈ ತರದ ಡೇಟಾಗಳನ್ನ ಕೊಡ್ತೀರಿ. ಇದನ್ನ ಫಾರ್ ಎಕ್ಸಾಂಪಲ್ ನಾನು ಸ್ಕ್ಯಾನ್ ಮಾಡ್ಕೊಂಡ್ರೆ ತೋರಿಸೋದಿಲ್ಲ ನನಗೆ. ಇದು ಯಾಕೆ ಇಷ್ಟೊಂದು ಕಳ್ತನ ಇದರಲ್ಲಿ? ಈಗ ನಾನು ಹೇಳ್ತಿರೋದು ಇದಕ್ಕೆ ಯಾರು ಬೆನಿಫಿಟ್ ಆಗಿದ್ದಾರೆ, ದಟ್ಸ್ ವಿ ವಿಲ್ ಡಿಸ್ಕಸ್ ಇನ್ ಫೇಸ್ 2. ಫಸ್ಟ್ ಪ್ರೈಮರಿ ಕ್ವಶನ್ ಏನು? ನಾನ್ ರೀಡಬಲ್ ಡೇಟಾ ಯಾಕೆ ಕೊಡ್ತಾ ಇದ್ರಿ? ಮೂರನೇದು, ವಿಡಿಯೋ ಫುಟೇಜ್ಗಳನ್ನ ಡಿಲೀಟ್ ಮಾಡೋದಕ್ಕೆ ಕಾರಣ ಏನು? ಇವತ್ತು ಸೋ ಕಾಲ್ಡ್ AI ಇಷ್ಟೇ ಸಣ್ಣ ಚಿಪ್ ಒಳಗಡೆ ಸಾವಿರಾರು ಕೋಟಿಗಳನ್ನ ವ್ಯವಹಾರ ಮಾಡುವಂತ ಒಂದು ಏನಂತೀರಿ ಟೆಕ್ನಾಲಜಿ ಬಂದಿದ್ದ ಅಂತ ಸಂದರ್ಭದಲ್ಲಿ ನೀವು 25 ದಿನಗಳಲ್ಲಿ ವಿಡಿಯೋ ಡೇಟಾನ ಯಾಕೆ ಡಿಲೀಟ್ ಮಾಡ್ತಾ ಇದ್ದೀರಿ? ಇವತ್ತು ನಾನು ಕಟ್ಟೋ ಟ್ಯಾಕ್ಸು, ನೀವು ಕಟ್ಟೋ ಟ್ಯಾಕ್ಸು, ಪ್ರಶಾಂತ್ ಕಟ್ಟೋ ಟ್ಯಾಕ್ಸು, ಶೆಟ್ಟರ್ ಕಟ್ಟೋ ಟ್ಯಾಕ್ಸು, ನನ್ನ ಸ್ನೇಹಿತರು ಕಟ್ಟೋ ಟ್ಯಾಕ್ಸು, ಈ ಟ್ಯಾಕ್ಸ್ ಇಂದಾನೆ ಎಲೆಕ್ಷನ್ ಕಮಿಷನ್ಗೆ ದುಡ್ಡು ಹೋಗುತ್ತೆ. ಅವ್ರ ಪ್ರೈಮರಿ ಕೆಲಸ ಏನು? ಟ್ರಾನ್ಸ್ಪರೆಂಟ್ ಆಗಿ ಎಲೆಕ್ಷನ್ ಮಾಡಬೇಕು. ಅವರು ನಾಳೆ ಎಲೆಕ್ಷನ್ ಇದೆ ಅಂತಂದ್ರೆ ಡುಪ್ಲಿಕೇಟ್ ಡೇಟಾ ಇವತ್ತು ಡಿಲೀಟ್ ಮಾಡೋದಲ್ಲ. ಅದೇ ತರ ಡುಪ್ಲಿಕೇಟ್ ಅಡ್ರೆಸ್ ಇವತ್ತು ಡೇಟಾ ಡಿಲೀಟ್ ಮಾಡೋದಲ್ಲ. ಅದೇ ತರ ಏನಂತೀರಿ ಇನ್ವ್ಯಾಲಿಡ್ ಫೋಟೋಗಳನ್ನ ಡಿಲೀಟ್ ಮಾಡೋದಿಲ್ಲ. ಅದು ಒಂದು 5 ವರ್ಷದ ಪ್ರೋಸೆಸ್. ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಹೋಗ್ಬೇಕು. ಇಲ್ಲಿ ಪ್ರಶ್ನೆ ಇರುವಂತದ್ದು ಎಲೆಕ್ಷನ್ ಕಮಿಷನ್ ಬಿಟ್ರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಹೋಗ್ಲಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಬೆನಿಫಿಟ್ ಆಫ್ ದ ಡೌಟ್ ಅಂತ ಕೇಳ್ತಾ ಇದೀವಿ. ಈಗ ನನಗೆ ಇದ್ರ ಬಗ್ಗೆ ಇದರಿಂದ ನನಗೆ ಅನುಕೂಲ ಆಗಿಲ್ಲ ಅಂದ್ರೆ ಯಾರಿಗೊಬ್ರಿಗೆ ಅನುಕೂಲ ಆಗಿರ್ಬೇಕಲ್ಲ. ಅದು ಸರ್ 4-5 ಪ್ರೆಸ್ ಮೀಟ್ ನೋಡಿದೀನಿ. 1 ಸೆಕೆಂಡ್ ಪ್ರೆಸ್ ಮೀಟ್ ನೀವು ಮಾತಾಡ್ದಂಗೆ ಇರಲಿಲ್ಲ. ಇದರಿಂದ ಲಾಭ ಯಾರಾಗಿದೆ? ಅಲ್ಲಲ್ಲ, ಅದು ಸೆಕೆಂಡ್ರಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡರಿ ಬೆನಿಫಿಟ್ ಆಫ್ ಡೌಟ್ ಅಂತ ಮೇ ಬಿ ನಾನು ಹೇಳ್ಕೊಳ್ಳೋದು ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಕೊಂತೀನಿ. ಬೆನಿಫಿಟ್ ಆಫ್ ಡೌಟ್ ಯಾರಿಗಾರು ಆಗಿರ್ಬೇಕಲ್ಲ.
ಈಗ ಫಾರ್ ಎಕ್ಸಾಂಪಲ್ ಇನ್ವ್ಯಾಲಿಡ್ ವೋಟರ್ಸ್ ಯಾರಿಗಾರು ವೋಟ್ ಹಾಕಿರ್ಬೇಕಲ್ಲ. ಹೌದು. ದ ಕ್ವಶನ್ ಇಸ್ ನಾಟ್ ಅವ್ರಿಗೆ ವೋಟ್ ಹಾಕಿದ್ದಾರೆ ಅಂತ ನಮ್ಗೆ ವೋಟ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆ ಹಾಕ್ಬೇಕು ಅವರು? ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಡೂಯಿಂಗ್? ಅಂಡ್ ಎಲೆಕ್ಷನ್ ಕಮಿಷನ್ ಕಾಂಟ್ ಗಿವ್ ಎನ್ ಎಕ್ಸ್ಕ್ಯೂಸ್ ಸೇಯಿಂಗ್ ದಟ್ ಇದನ್ನ ಸಾಬೂತ್ ಯಾಕೆ ಸಾಬೂತ್ ಮಾಡಬೇಕು? ನೀವು ಕೊಟ್ಟಿರೋ ಡೇಟಾನ ನಿಮ್ಗೆ ಸಾಬೂತ್ ಮಾಡ್ಬೇಕಾ? ನಾನೇ ನಮ್ಮ ಮನೆಯಿಂದ ತಗೊಂಡ್ಬಂದಿದ್ದೇನೆ ರಾಹುಲ್ ಗಾಂಧಿ ಡೇಟಾ ತಂದಿರೋದು ಎಲೆಕ್ಷನ್ ಕಮಿಷನ್ ಡೇಟಾ. ಅದ್ರ ಜೊತೆ ಒಂದು ಪ್ರಶ್ನೆ ಇದೆ. ಈಗ ನೋಡಿ, ಈಗ ನಾನು ಮುಖ್ಯಮಂತ್ರಿಗಳ ವಿರುದ್ಧ ಇವರೇನೋ ಆರೋಪ ಮಾಡ್ತಾರೆ ಅಲ್ವಾ, ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಅದು ಮುಗಿದು ಹೋಗುತ್ತೆ. ಒಂದು ಕಾನೂನಾತ್ಮಕ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಮೇಲೆ ನೀವು ಆರೋಪ ಮಾಡ್ತಿದ್ದೀರಿ, ಇಟ್ಸ್ ಫೈನ್, ಮಾಡಲೇಬೇಕು. ನಿಮ್ಗೆ ತಪ್ಪು ಅನಿಸಿದೆ. ಈಗ ನೀವು ವ್ಯಾಲಿಡ್ ಪಾಯಿಂಟನ್ನು ಹೇಳಿದ್ರಿ, ಇಲೆಕ್ಟ್ರಾನಿಕ್ ಡೇಟಾ ಯಾಕೆ ಕೊಡೋಲ್ಲ, ಆವಾಗ ನೀವು ಮ್ಯಾಚ್ ಮಾಡಿ ನೋಡ್ಬೋದು ಎಷ್ಟು ಫೋಟೋಗಳು ರಿಪೀಟ್ ಆಗಿವೆ, ಇದನ್ನು ನೋಡ್ಬೋದು, ಇದರಲ್ಲಿ ಮ್ಯಾಚ್ ಮಾಡೋಕ್ಕಾಗತ್ತಾ ಅನ್ನೋದು ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ನನ್ನ ಪ್ರಶ್ನೆ ಇರೋದು, ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಕಟಕಟೆಗೆ ತರುವಾಗ ಬರೀ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಹೇಳುತ್ತಂದ್ರೆ ನಾಳೆ ಅದರಲ್ಲಿ ಏನು ಸುಧಾರಣೆ ಆಗುತ್ತೆ ಸರ್? ನೀವು ಅದೇ ನನ್ನ ಪ್ರಶ್ನೆ ಇರೋದು, ಈಗ ಫಂಡಿಂಗ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡದೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅದನ್ನು ಒಪ್ಕೊಂಡ್ಬಿಟ್ಟಿತ್ತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರಿಂದ ಆ ಫಂಡಿಂಗ್ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದಾಗ ಅದಕ್ಕೊಂದು ಸರಿಯಾಗಿರ್ತಕ್ಕಂಥ ಒಂದು ಗೈಡ್ಲೈನ್ಸ್ ಎಲೆಕ್ಟೋರಲ್. ನನ್ನ ಪ್ರಶ್ನೆ ಇರೋದು, ಸರಿ ಇವಳು ಯಾರೋ ಬ್ರೆಜಿಲಿಯನ್ ಮಾಡೆಲ್ದು 16 ಸಲ ಬಂತು, ಇನ್ನೊಬ್ಳು 100 ಸಲ ಬಂತು, ದಿಸ್ ಆರ್ ಆಲ್ ವ್ಯಾಲಿಡ್, ನಾನೇನು ಅದನ್ನು ಆರೋಪಗಳನ್ನು ಸುಳ್ಳು ಅಂತಿಲ್ಲ. ಈ ವ್ಯವಸ್ಥೆ ಸರಿಯಾಗಬೇಕಾದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಹೌದಪ್ಪ, ನೀವು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ರಾ ಅಂತ ಪ್ರಶ್ನೆ ನ್ಯಾಚುರಲಿ ಆ ಪ್ರಶ್ನೆ ಕೇಳುತ್ತೆ. ಸೊ ನನಗನ್ಸುತ್ತೆ ಈ ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ಮೊದಲು ದೇ ಶುಡ್ ಟೇಕ್ ಅಪ್ ದಿ ಮ್ಯಾಟರ್ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಂದ್ರ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಎರಡರಲ್ಲಿ ಒಂದು ಕಡೆ ಹೋಗಲೇಬೇಕಲ್ವಾ? ಈ ಮ್ಯಾಟರ್ ಅನ್ನ ಟೇಕ್ ಅಪ್ ಮಾಡುತ್ತೆ, ಅಥವಾ ನೀವು ಕೇಂದ್ರ ಚುನಾವಣಾ ಆಯೋಗ ಪಪೆಟ್ ಆಫ್ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳುತ್ತಿದ್ದಾಗ ಕೇಂದ್ರ ಚುನಾವಣಾ ಆಯೋಗ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನನಗೆ ಬರೋ ಪ್ರಶ್ನೆ. ಹಾಗಿರುವಾಗ ಎಂಡ್ ಆಫ್ ದ ಡೇ ಲಾಜಿಕಲಿ ಇಟ್ ಹ್ಯಾಸ್ ಟು ಗೋ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿಗೆ ಮ್ಯಾಟರ್ ಯಾಕೆ ತೆಗೆದುಕೊಂಡು ಹೋಗ್ತಿಲ್ಲ? ಒಂದು, ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಕೇಳೋ ಪ್ರಶ್ನೆ ಏನು? ಡ್ಯೂ ಪ್ರೊಸೆಸ್ ಆಫ್ ಲಾ ಮುಗಿಸ್ಕೊಂಡು ಬನ್ನಿ, ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡಲಿ, ಅವ್ರು ನಿಮಗೆ ಉತ್ತರ ಸ್ಯಾಟಿಸ್ಫ್ಯಾಕ್ಟರಿ ಆಗದೇ ಇದ್ರೆ ಇಲ್ಲಿ ಬರ್ರಿ ಅಂತ ಕೇಳ್ತಾರೆ. ಆ ಪ್ರೊಸೆಸ್ಸನ್ನು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣದ ನಂತರವೂ ಕೂಡ ಕಾಂಗ್ರೆಸ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಲಾಜಿಕಲ್ ಆಗಿರ್ತಕ್ಕಂಥ ವೆರಿ ವ್ಯಾಲಿಡ್ ಕ್ವಶನ್ ಸರ್. ಐ ಆನ್ಸರ್. ನಾವು ಕೇಳ್ತಾ ಇರೋದು, ಇಫ್ ವಿ ವಾಂಟೆಡ್ ಟು ಪ್ರೂವ್ ದಟ್ ದ ಡೇಟಾ ದಟ್ ವಿ ಹ್ಯಾವ್ ಕಲೆಕ್ಟೆಡ್, ನಾನು ಹೇಳ್ತಾ ಇದ್ದೀನಲ್ಲ ಈಗ ಏನು 22 ಬಾರಿ, 112 ಬಾರಿ, 118 ಬಾರಿ, ಇದು ಬೇಸಿಕಲಿ ಮ್ಯಾನ್ಯುವಲಿ ನಾನು ಈ ಥರ ಓದಿ ತೆಗ್ದಿರೋ ಡೇಟಾ ಇದು. ಅಂದ್ರೆ ಯು ಕ್ಯಾನ್ ಲುಕ್ ಎಟ್ ದ ಕೈಂಡ್ ಆಫ್ ಸ್ಟ್ರೆಸ್ ದಟ್ ವಿ ಹ್ಯಾವ್ ಟೇಕನ್. ನಾನು ಹೇಳ್ತಿರೋದು ನೀನು ಎಲೆಕ್ಟ್ರಾನಿಕ್ ಡೇಟಾ ಕೊಡಯ್ಯ, ನೀನ್ ಎಲೆಕ್ಟ್ರಾನಿಕ್ ಅಲ್ಲಲ್ಲ, ನಾವ್ ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ ಡೇಟಾ ಕೂಡ ನೀನ್ ಕೊಟ್ರೆ. ಒಂದ್ ನಿಮಿಷ, ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ಗೆ. ಎಲೆಕ್ಷನ್ ಕಮಿಷನ್ಗೆ ನಾವು ಮಾಧ್ಯಮ ಮುಖಾಂತರ ಕೇಳ್ತಾ ಇರೋದು. ಒಂದ್ ನಿಮಿಷ, ನಾವು ಮಾಧ್ಯಮ ಮುಖಾಂತರ ಕೇಳ್ತಿರೋದು ಯಾಕಂದ್ರೆ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಇಸ್ ಮೀಡಿಯಾ. ಆಸ್ ಪರ್ ಅವರ್ ನಾಲೆಡ್ಜ್, ಇನ್ ಕೇಸ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಆಯ್ತಲ್ಲ. ನಮ್ಮ ಮಾಧ್ಯಮದವರು ಯಾವಾಗ ಡೆಮೋಕ್ರಸಿ ಅನ್ನೋ ವಿಚಾರ ಬಂದಾಗ ನಮ್ಮ ಜೊತೆಗೆ ಬೆನ್ನಿಂದ ನಿಂತುಕೊಂಡು ನಮ್ಮ ಜೊತೆಗೆ ಫೈಟ್ ಮಾಡ್ತಾರೆ. ಹೆಂಗೆ ಬೇರೆ ವಿಚಾರಗಳಲ್ಲಿ ಡಿಸ್ಕಷನ್ಗಳು ವಾರಗಟ್ಟಲೆ ನಡೀತಾವೋ, ಇದ್ರಗಟ್ಲೆ ವರ್ಷಗಟ್ಟಲೆ ನಡಿಬೇಕು ಅಂಟಿಲ್ ಎಲೆಕ್ಷನ್ ಕಮಿಷನ್ ಟೇಕ್ಸ್ ಕಾಲ್. ನೀವು ಮಾತ್ರ ಡ್ಯೂ ಪ್ರೊಸೆಸ್ ನಲ್ಲಿ ಅಪ್ಲಿಕೇಶನ್. ಒಂದ್ ನಿಮಿಷ, ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್, ಸೋ ಕಾಲ್ಡ್ ಡ್ಯೂ ಪ್ರೊಸೆಸ್. ಒಬ್ಬ ಪಾರ್ಲಿಮೆಂಟ್ ಮೆಂಬರ್, ಲೀಡರ್ ಆಫ್ ಅಪೋಸಿಷನ್, ಹೂ ಇಸ್ ರೆಸ್ಪೆಕ್ಟಬಲಿ ಕಾನ್ಸ್ಟಿಟ್ಯೂಷನಲಿ ಪೋಸ್ಟ್ ಹೋಲ್ಡರ್, who has taken an oath under the constitution when he is getting in parliament. ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಪಾರ್ಲಿಮೆಂಟ್ ಒಳಗಡೆ ಓದ್ ತಗೊಂತಾನವನು. ಓದ್ ತಗೊಂಡ ಮೇಲೆ ಎಲೆಕ್ಷನ್ ಕಮಿಷನ್ ಹತ್ರ ಓದ್ ತಗೊಳ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ವಿವರಣವಾಗಿ ಹೇಳಿದ್ದಾರೆ. ಇದು ಆದ್ಮೇಲೂ ಸಹ ವೈ ದೇ ವಾಂಟೆಡ್, ಸರ್ ವೆರಿ ಸಿಂಪಲ್. ಎಲೆಕ್ಷನ್ ಕಮಿಷನ್ ಚೀಫ್ ಆಫೀಸರ್ ಬಂದು ಹೇಳ್ತಾರೆ, ನನ್ನ ತಾಯಿ ನನ್ನ ತಂಗಿಯವರ ವಿಡಿಯೋಗಳನ್ನ ನಿಮಗೆ ಕೊಡಬೇಕಾ ಅಂತೇಳಿ. ವಾಟ್ ಕೈಂಡ್ ಆಫ್, ಒಂದ್ ನಿಮಿಷ, ಲೆಟ್ ಮಿ ಟೆಲ್ ಯು, ವಾಟ್ ವಿಡಿಯೋಸ್ ಆರ್ ವಿ ಟಾಕಿಂಗ್ ಅಬೌಟ್? ಆರ್ ವಿ ಟಾಕಿಂಗ್ ಅಬೌಟ್ ಬಿಜೆಪಿ ವಿಡಿಯೋಸ್? ಅಲ್ವಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ದ ವೋಟಿಂಗ್ ಪ್ಯಾಟರ್ನ್. ಈಗ ನಾನು ಹೇಳ್ತಿರೋದು, ಈಗ ನಾನು 12, 28, 130 ಅವ್ರು ಓಟೇ ಮಾಡಿಲ್ದಿರ್ಬೋದು ಸ್ವಾಮಿ, ಬಟ್ ಐ ವಾಂಟೆಡ್ ಟು ಸಿ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಈಗ ನನಗೆ ನೀವು 7 ಫೀಟ್ ಹೈಟ್ ಪೇಪರ್ನ ಕೊಟ್ಬಿಟ್ಟು, ನಾನ್ ರೀಡಬಲ್ ಪೇಪರ್ನ ಕೊಟ್ಬಿಟ್ಟು, ನಾನು ಮ್ಯಾನ್ಯುವಲಿ ನಾನು ಸ್ಟಡಿ ಮಾಡ್ಕೊಂಡು ಹೋಗ್ಬಿಟ್ಟು, ನಾನು ಆ ಡೇಟಾನ ಕರೆಕ್ಟ್ ಆಗಿದೆಯೋ ಅಲ್ಲ ಅಂತ ನಾನು ಅಫಿಡೇವಿಟ್ ಕೊಟ್ಬಿಟ್ಟು, ವೈ ವಿಲ್ ಐ ಡೂ ದಟ್ ಮಿಸ್ಟೇಕ್? ಒನ್ ಸೆಕೆಂಡ್ ಸರ್,
My data is correct or wrong. I wanted to prove because of that. You give me electronic data, I will give you a written complaint. If you are giving me electronic data. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.